ಪಡೋ ತರ ಚುನಾವಣೆ ನಡೆಸ್ತಾರೆ. ಎಲೆಕ್ಷನ್ ಕಮಿಷನ್ ಚುನಾವಣಾ ಫಲಿತಾಂಶವೇ ಮುಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಪದೇ ಪದೇ ಕಾಂಗ್ರೆಸ್ ಹೇಳ್ತಾರೆ. ಕಾಂಗ್ರೆಸ್ ಆಕ್ಚುಲಿ ಈ ವಿಷಯ ಇಲ್ಲಿ ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ಗೆ ಚರ್ಚೆಗಿಂತ ಹೆಚ್ಚು ಜನ ಯಾಕೆ ಈ ಮೈತ್ರಿಯನ್ನು ಆಯ್ಕೆ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟಿವ್ ಇರ್ಬೋದು, ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಇರ್ಬೋದು, ಮಹಿಳೆಯರಿಗೆ ತಂದ ಸ್ಕೀಮ್ ಇರ್ಬೋದು. ಸರ್, ಅಲ್ಲೊಂದು ಮೈನಾರಿಟಿ ಅಷ್ಟೇ ಕಾಂಗ್ರೆಸ್ ಪಾರ್ಟಿ. ಅವರು 60 ಕ್ಷೇತ್ರಗಳಿಂದ ಮಾತ್ರ ಸ್ಪರ್ಧೆ ಮಾಡಿರೋದು. RJD 144 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರೆ ಅವರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅದನ್ನು ನಾವು ಗಮನಿಸಬೇಕಾಗತ್ತೆ. ಯಾಕೆ NDA ಅನ್ನು ಆಯ್ಕೆ ಮಾಡಿದ್ರು ಅಂತೇಳಿ. ಹಾಗಾದ್ರೆ NDA ಯಾಕೆ ಬಿಹಾರ ಜನರಿಗೆ ಇಷ್ಟ ಆಗಿದೆ ಅನ್ನೋದು ಆ ಪಾಸಿಟಿವ್ ಅನ್ನು ಇನ್ನೊಂದೇನು ಗೊತ್ತಾ, ಇದು ಜನಾಕ್ರೋಶ ಇದ್ದಂತ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ನಿಮಿಷ. ಆರ್ ಅಶೋಕ್ ಅವರೇ ನಮಸ್ಕಾರ. ಅಭಿನಂದನೆಗಳು ಅಂತ ಹೇಳಲಿಕ್ಕೆ ಸ್ವಲ್ಪ ಬೇಗ ಆಯ್ತಾ ಅಂತ ಹೇಳಿ, ಬಟ್ ಸ್ಟಿಲ್ ಈಗಿನ ಟ್ರೆಂಡಿನ ಪ್ರಕಾರ ಅಂತೂ ಅಭಿನಂದನೆ ತಿಳಿಸಬಹುದು. ಸೊ ಯಾವ ರೀತಿ ವ್ಯಾಖ್ಯಾನಿಸ್ತೀರಿ 191 ಆಸ್ ಆಫ್ ನೌ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು NDA? ಈ ತರ ಒಂದು ಸ್ವೀಪ್ ಆಗಿರುವಂತದ್ದನ್ನು ನೋಡಿದ್ರೆ ಬಿಹಾರದ ಜನತೆಗೆ ಈ ಗೂಂಡಾ ರಾಜ್ಯ, ಗನ್ ರಾಜ್ಯ ಬೇಡ ಅನ್ನೋದು ಸ್ಪಷ್ಟವಾಗಿ ಜನರ ತೀರ್ಮಾನ ಬಂದಿದೆ ಅಂತ ಅನಿಸುತ್ತೆ. ಮತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು, ನಿತೀಶ್ ಕುಮಾರ್ ಅವರ ಏನು ಜೋಡಿ ಇದೆ, ಇದ್ರ ಮೇಲೆ ನಂಬಿಕೆ ಇದೆ. ದೇಶದ ಭದ್ರತೆ ಮೇಲೆ ನರೇಂದ್ರ ಮೋದಿ ನಂಬಿಕೆ ಇದೆ. ಬಿಹಾರದ ಭದ್ರತೆ ಬಗ್ಗೆ ನಿತೀಶ್ ಕುಮಾರ್ ಬಗ್ಗೆ ನಂಬಿಕೆ ಇದೆ. ಇವೆರಡು ಜೋಡಣೆ ಆಗಿರೋದ್ರಿಂದ ಇಡೀ ಬಿಹಾರ ಇವತ್ತು ಗೂಂಡಾ ರಾಜ್ಯ, ಲಾಲು ಪ್ರಸಾದ್ ಗೂಂಡಾ ರಾಜ್ಯ ಏನಿತ್ತು, ಅವರ ಮಗನ ಗೂಂಡಾ ರಾಜ್ಯ ಬಂದರೆ ಇನ್ನಷ್ಟು ಗೂಂಡಾಗಳು ತಯಾರಾಗ್ತಾರೆ ಬಿಹಾರದಲ್ಲಿ. ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ನನಗನ್ಸ್ತತೆ. ನೀವೀಗ ಆರ್ ಅಶೋಕ್ ಅವರೇ, ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನ ಎಣಿಸ್ತಿರೋ, ರಾಹುಲ್ ಗಾಂಧಿ ಅವರ ಸೋಲನ್ನ ಎಣಿಸ್ತಿರೋ? ನಾವು ರಾಹುಲ್ ಗಾಂಧಿ ಅವರು ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಅವ್ರು ಆಗಲೇ ಫಾರಿನ್ ಟೂರ್ಗೆ ಹೋಗೋಕೆ ರೆಡಿ ಆಗೋಟಿದ್ದಾರೆ. ಮೊನ್ನೆ ಬಿಹಾರ್ ಎಲೆಕ್ಷನ್ ನಡಿಬೇಕಾದ್ರೆ ಅವ್ರು ಮಧ್ಯಪ್ರದೇಶ್ ಕಾಡಲ್ಲಿ ಒಂದು 7-8 ದಿನ ಸುತ್ತಾಡ್ಕೊಂಡಿದ್ರು. ಅವರು ಎಲೆಕ್ಷನ್ಗೆ ಬರ್ದಿರೋ ಸುತ್ತಾಡ್ತಾ ಇದ್ರು. ಅದಕ್ಕೆ ಕಾಂಗ್ರೆಸ್ 7 ಸೀಟು 6 ಸೀಟ್ಗೆ ಅವ್ರು ಬಂದು ನಿಂತಿದೆ. ಅದ್ರ ಅವರು ಸೀರಿಯಸ್ ರಾಜಕಾರಣಿ ಅಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಲೋಕಸಭೆಯಲ್ಲಿ ಯಾವ ರೀತಿ ಮಾತಾಡ್ತಾರೆ ನೋಡಿದ್ದೀರಾ? ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪುಲ್ವಾಮಾ ದಾಳಿ ಬಗ್ಗೆ ಮಾತಾಡ್ತಾರೆ, ಸೈನ್ಯದಲ್ಲಿ ರಿಸರ್ವೇಶನ್ ತರಬೇಕು ಅಂತ ಮಾತಾಡ್ತಾರೆ. ಈ ಥರದ್ದೆಲ್ಲ ಏನು ಸ್ಪೂಲಿಶ್ನೆಸ್ ಇವೆಲ್ಲ. ಒಬ್ಬ ಜವಾಬ್ದಾರಿ ಇರುವಂಥ ಸ್ಥಾನ ಅದು. ವಿರೋಧ ಪಕ್ಷ ನಾಯಕ ಅಂತಂದರೆ ಜವಾಬ್ದಾರಿ ಅಂತ. ಅದರಿಂದ ಜನ ಇಷ್ಟಪಡ್ತಾ ಇಲ್ಲ. ಆ ಕಡೆ ಲಲ್ಲು ಪ್ರಸಾದ್ ಯಾದವ್ನು ಇಷ್ಟಪಡ್ತಾ ಇಲ್ಲ, ಈ ಕಡೆ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕ ಅವ್ರನ್ನೂ ಇಷ್ಟಪಡ್ತಾ ಇಲ್ಲ. ಇವೆರಡು ಕಾಂಬಿನೇಷನ್ನು, ಈ ಕಾಂಬಿನೇಷನ್ ಏನಿದೆ, ಈ ಕಾಂಬಿನೇಷನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಬಿಹಾರದಲ್ಲಿ ಈ ಲಲ್ಲು ಪ್ರಸಾದ್ ಮತ್ತು ಕಾಂಗ್ರೆಸ್ಸಿನ ಕಾಂಬಿನೇಷನ್ ಏನಿದೆ ಇದನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಅಲ್ಲೂ ಕೂಡ ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂಥ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದ್ದಾರೋ, ಸೇಮ್ ಡಿಟೋ ಅಲ್ಲೂ ಅದೇ ಥರ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ, ಓಲೈಕೆ ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲ ಇವತ್ತು ಇಲ್ಲಿ ಕಾಣ್ತಾ ಇದೆ. ಈ ಮುಖ್ಯಮಂತ್ರಿ ಆಯ್ಕೆ ಐನೋ ನಿತೀಶ್ ಕುಮಾರ್ ಅವರನ್ನ ಅಷ್ಟು ಈಸಿಯಾಗಿ ಪಕ್ಕಕ್ಕೆ ಸರಿಸುವಂತಹ ಸಾಹಸಕ್ಕೆ ಬಿಜೆಪಿ ಕೈ ಹಾಕೋದಿಲ್ಲ. ಬಟ್ ಬಿಜೆಪಿ ಕೂಡ ಈಕ್ವಲಿ 80-84 ಅನ್ನೋ ರೀತಿಯಲ್ಲಿ ಮುನ್ನಡೆಯಲ್ಲಿ ಇರೋದ್ರಿಂದ ಒಂದು ಅವಕಾಶ ಅಂತೂ ಇದೆ ಆಟ ಆಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ. ಮೈತ್ರಿ ಧರ್ಮವನ್ನ ಇಲ್ಲ, ಈಗಾಗಲೇ ನರೇಂದ್ರ ಮೋದಿಯವರು ನಮ್ಮ ಕೇಂದ್ರದ ನಾಯಕತ್ವ ಅನೌನ್ಸ್ ಮಾಡಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಆ ರೀತಿಯ ಕಟಿಬಂಧನಿದೆ. ನಮ್ಮ ಕೇಂದ್ರದ ನಾಯಕತ್ವ ಏನು ಅನೌನ್ಸ್ ಮಾಡಿದೆ, ಜನಗಳ ಮುಂದೆ ನಾವು ಹೋಗಿದ್ದೀರಿ, ಈ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೀರಿ ಅಂತ. ಆ ನಾಯಕತ್ವಕ್ಕೆ ನರೇಂದ್ರ ಮೋದಿಯವರು ನಮ್ಮ ಕೇಂದ್ರದ ನಾಯಕತ್ವ ಮಣೆ ಆಗ್ತೈತೆ, ಪ್ರಶ್ನೆನೇ ಇಲ್ಲ. ಯಾವುದೇ ರೀತಿ ಆ ಥರದ ತಪ್ಪು ಮಾಡುವಂಥ ಒಂದು ಸ್ಥಿತಿಯಲ್ಲಿ ಏನು BJP ಇಲ್ಲ. BJP ಏನು ಚುನಾವಣೆ ಮುಂಚೆ ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳ್ಳುತ್ತದೆ. ಬಟ್ ಬಿಹಾರದಲ್ಲೂ ಕೂಡ ಒಂದು ನಾಯಕತ್ವದ ಪ್ರಯತ್ನ ಮಾಡಬೇಕಾಗಿತ್ತು. ಬಿಜೆಪಿ ಆಸ್ ಅ ಪಾರ್ಟಿ
ಒಂದು ನಾಯಕತ್ವದ ಫೇಸ್ ಅನ್ನ ಹುಡುಕ್ಬೇಕಾಗಿತ್ತು. ಒಂದು ಗ್ರೌಂಡ್ ಅಂತೂ ಸೆಟ್ ಆಗಿದೆ ಅಶೋಕ್ ಅವರೇ, ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀರಾ? ಇಲ್ಲ ನಿತೀಶ್ ಅವ್ರು ಅನಿವಾರ್ಯ, ಹೀಗಾಗಿ ಅವರೇನೆ ಮುಂದಿನ 5 ವರ್ಷ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ, ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡುತ್ತಾ ಬಿಜೆಪಿ ಅಂತ? ಅಲ್ಲ, ಮುಂದಿನ ದಿನದಲ್ಲಿ ನೋಡೋಣ ಭವಿಷ್ಯ ಏನಿದೆ. So there is still yet to be continued ಇದೆ ಹಾಗಾದ್ರೆ. ಮುಂದಿನ ನಿತೀಶ್ ಕುಮಾರ್ ಅವ್ರನ್ನ ಹೇಗೆ ಮಟ್ಟ ಹಾಕ್ಬೇಕು ಅಲ್ಲ, ಇನ್ನು ಮುಂದೆ ಏನಾಗುತ್ತೋ ನಮಗೂ ಗೊತ್ತಿಲ್ಲ. ಅದು ಕೇಂದ್ರ ನಾಯಕತ್ವ ತೀರ್ಮಾನ ತೆಗೆದುಕೊಂಡು ಸದ್ಯಕ್ಕೆ ಯಾವುದು ನಿತೀಶ್ ಕುಮಾರ್ ಅವ್ರನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ಯೋಚನೆ ನಡೀತಾ ಇದೆ. ಚಂದ್ರಶೇಖರ್ ಅವರು ಕಾಂಗ್ರೆಸ್ ವಕ್ತಾರ ಹೇಳ್ತಿದ್ದಾರೆ, ನಿತೀಶ್ ಕುಮಾರ್ ಅವ್ರನ್ನ ಮಟ್ಟ ಹೇಗ್ ಹಾಕೋದು ಅಂತ ಹೇಳಿ ಬಿಜೆಪಿ ಯೋಚನೆ ಮಾಡುತ್ತೆ ಅಂತ. ಅವ್ರವ್ರು ಮಾತಾಡ್ಲಿ ಸರ್, ಅಶೋಕ್ ಸರ್ ಮಾತಾಡ್ಬಿಡಿ. ಈ ಕಾಂಗ್ರೆಸ್ ಅವರು ಅಲ್ಲಲ್ಲ ಈ ಕಾಂಗ್ರೆಸ್ ಅವರು ದೇಶನ ಹೆಂಗ್ ಮಟ್ಟ ಹಾಕಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗ್ಬಿಟ್ಟಿದೆ. ಎಲ್ಲೆಲ್ಲಿ ಹೆಂಗ್ ಮಟ್ಟ ಹಾಕಿದ್ದಾರೆ. ಇಡೀ ದೇಶದಲ್ಲಿ ಮುಸಲ್ಮಾನರನ್ನ ಓಲೈಕೆ ಮಾಡಿ ಹಿಂದೂಗಳನ್ನೆಲ್ಲ ತುಳಿತಾ ಇದ್ದಾರೆ, ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಈ ತರ ಪಾಕಿಸ್ತಾನ ಒಂದು ಜಿಂದಾಬಾದ್ ಅಂದ್ರೆ ಅವ್ರಿಗೆ ಅರೆಸ್ಟೇ ಮಾಡಲ್ಲ ನೀವು. ಪಾಕಿಸ್ತಾನಕ್ಕೆ ಏನೇ ಬೈಗಳು ಅಂದ್ರೆ ಏನೇ ಒಂದು ಅಲ್ಲಲ್ಲ ಸರ್, ಈಗ ಬಿಜೆಪಿಯ ಪರ್ಫಾರ್ಮೆನ್ಸ್ ವಿಚಾರ ಅಶೋಕ್ ಅವರೇ, ಈಗ ಬಿಜೆಪಿಯ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಮಾಡೋದಾದ್ರೆ ಮೈಸೂರು ಒಂದ್ ನಿಮಿಷ ಅಲ್ಲ, ಅಶೋಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸಿ ಇಬ್ರು ನಾನು ಹೇಳ್ತೀನಿ, ಇಬ್ರು ಮಾತಾಡ್ತೀನಿ ಒಂದ್ ನಿಮಿಷ. ಅಶೋಕ್ ಅವ್ರ ಕಡೆಯಿಂದ ನಾನು ಒಂದು ರಿಯಾಕ್ಷನ್ ತಗೋತೀನಿ. ಅಶೋಕ್ ಅವರೇ, ಈಗ ಬಿಜೆಪಿಯ ಫೋಕಸ್ ಅನ್ನ ನಾವು ಮಾಡೋಣ ಬಿಹಾರದಲ್ಲಿ. ನಿತೀಶ್ ಕುಮಾರ್ ಅವರ ಚಾರ್ಮಿಂದ ಬಿಜೆಪಿ ಅಷ್ಟು ಸ್ಥಾನಗಳನ್ನ ಗಳಿಸ್ತಾ, ಅಥವಾ ನಿತೀಶ್ ಅವ್ರನ್ನ ಪಕ್ಕಕ್ಕಿಟ್ಟು ಬಿಜೆಪಿ ಓನ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ನೀವು ಅಷ್ಟು ಈಸಿಯಾಗಿ ನಿತೀಶ್ ಅವ್ರನ್ನ ಅಲ್ಲಗಳಿತೀರಾ? ಇಲ್ಲ, ನಿತೀಶ್ ಅವ್ರನ್ನ ಅಲ್ಲಗಳೆಯೋ ಪ್ರಶ್ನೆನೇ ಇಲ್ಲ. ನಮ್ಮ ಕಟಿಬಂಧನ್ ಗಟ್ಟಿ ಇದೆ. ಬಿಹಾರದಲ್ಲಿ ಏನು ಚುನಾವಣೆಗೆ ಮುಂಚೆ ನಮ್ಮ ಪ್ರೈಮ್ ಮಿನಿಸ್ಟ್ರು ನಮ್ಮ ಪಾರ್ಟಿ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆ ಅದಕ್ಕೆ ನಾವು ಬದ್ಧತೆ ಇದ್ದೇ ಇರ್ತೀರಿ. ಮತ್ತೆ ನಿತೀಶ್ ಕುಮಾರ್ ಬಿಡ್ತೀರಿ ಆ ಥರದ ಕಾಂಗ್ರೆಸ್ ಅವರು ಈ ಥರದ್ದೆಲ್ಲ ನಾಟಕಗಳು ಆಡಿದ್ದಾರೆ. ನಾವು ಆ ಥರ ನಾಟಕವನ್ನು ಆಡೋ ಪ್ರಶ್ನೆನೇ ಇಲ್ಲ. ನಾವು ಏನು ಮಾತು ಕೊಟ್ಟಿದ್ದೀರಿ ಜನಗಳಿಗೆ, ಚುನಾವಣೆಗೆ ಮುಂಚೆ ಏನು ಮಾತು ಕೊಟ್ಟಿದ್ದೀರಿ ಬಿಹಾರದಲ್ಲಿ, ಆ ಮಾತನ್ನ ಚಾಚು ತಪ್ಪದೆ ನಡೆಸ್ಕೊಂತೀರಿ ನಾವು. ಇವಾಗ ಬಿಹಾರದ ಚುನಾವಣಾ ಫಲಿತಾಂಶ ಕೇಂದ್ರದ NDA ಮೈತ್ರಿಕೂಟದ ಆಯಸ್ಸನ್ನ ಕೂಡ ನಿರ್ಧರಿಸುತ್ತೆ ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಈಗೇನ್ ಸರ್ ಮತ್ತಷ್ಟು ಗಟ್ಟಿನ ಮೋದಿ ಸರ್ಕಾರ? ಪಕ್ಕಾ ಗಟ್ಟಿ. ಈಗ ಒಂಥರ ವಜ್ರ ಅಂತಾರಲ್ಲ ಆ ತರದ ಒಂದು ಭದ್ರವಾದಂತ ಆಗ್ತಾರೆ. ಇವತ್ತೇನಾಗ್ತಾ ಇದೆಯಲ್ಲ, ಇದು ಮುಂದೆ ಕರ್ನಾಟಕದಲ್ಲಿ ಇದು ರಿಪಿಟೇಷನ್. ಇಲ್ಲಿ ಕರ್ನಾಟಕದಲ್ಲಿ ಇನ್ನ 2 ವರ್ಷ ಆದ್ಮೇಲೆ ಚುನಾವಣೆ, ಕರ್ನಾಟಕದಲ್ಲೂ ಇದರೇ ರಿಪಿಟೇಷನ್, ಬಿಹಾರದ ರಿಪಿಟೇಷನ್ ಆಗುತ್ತೆ ನೋಡಿ. 175ಕ್ಕೂ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಗೆಲ್ತೈತೆ. ಅದ್ರ ರಿಪಿಟೇಷನ್ ಬಿಹಾರ ಏನಾಗ್ತಾ ಇದೆ, ಕರ್ನಾಟಕನೂ ಹಂಗೆ ಆಗ್ತೈತೆ ನೋಡಿ. ಸಂಪರ್ಕದಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆಯಾಗಿದೆ. ಅವರ ಕ್ಷೇತ್ರ ರಾಘೋಪುರ, ಆ ಮತಕ್ಷೇತ್ರದಲ್ಲೇನೆ ತೇಜಸ್ವಿ ಯಾದವ್ ಅವರಿಗೆ ಸದ್ಯದ ಟ್ರೆಂಡ್ ನ ಪ್ರಕಾರ ಹಿನ್ನಡೆಯಲ್ಲಿದ್ದಾರೆ ಅನ್ನೋ ಮಾಹಿತಿ. 2,000 ಮತಗಳ ಅಂತರದಿಂದ ಹಿನ್ನಡೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವ ಅಪ್ಡೇಟ್. ಅಪೋಸಿಟ್ ಕ್ಯಾಂಡಿಡೇಟ್ ಸತೀಶ್. ಅಶೋಕ್ ಸರ್, ಈ ಬಿಹಾರದ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಅನ್ನೋದು ಬಹಳ ಚರ್ಚೆ ಆಗ್ತಿತ್ತು. ನೀವು ಕೂಡ ಅಂದ್ರೆ ವಿರೋಧ ಪಕ್ಷವಾಗಿ ಇಲ್ಲಿ ಬಿಜೆಪಿ ಕೂಡ ಹೇಳ್ತಾ ಇತ್ತು ಬಿಹಾರ ಚುನಾವಣೆ ಆದ್ಮೇಲೆ ಈ ಕ್ರಾಂತಿ ಅನ್ನೋದು ಮತ್ತಷ್ಟು ಚುರುಕಾಗತ್ತೆ ಅಂತ. ಇಲ್ಲ, ಗ್ಯಾರಂಟಿ ಕರ್ನಾಟಕದಲ್ಲೂ ಕೂಡ ಕ್ರಾಂತಿ ವಾಂತಿ ಎಲ್ಲ ಇನ್ನು ಶುರುವಾಗ್ತೈತೆ. ಯಾಕಂದ್ರೆ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ವೀಕ್ ಅನ್ನೋದು ಅರ್ಥ ಆಗ್ಬಿಟ್ಟಿದೆ. ಮತ್ತೆ ಆ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಇರಲಿ ಯಾವುದನ್ನು ಒಂಥರ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಬೇಕಾಬಿಟ್ಟಿ ಮಾತಾಡೋದು, ಸೈನ್ಯದ ಬಗ್ಗೆ ಇರ್ಬೋದು, ಜನಗಳ ಬಗ್ಗೆ ಇರ್ಬೋದು, ಪಾಕಿಸ್ತಾನ ವಿಚಾರ ಇರ್ಬೋದು, ಪುಲ್ವಾಮಾ ಬಗ್ಗೆ ಬೇಕಾಬಿಟ್ಟಿ ಮಾತಾಡೋವಂಥ ಅವ್ರದ್ದು ಅಭ್ಯಾಸ. ಅದರಿಂದ ಕರ್ನಾಟಕದಲ್ಲೂ ನನಗನ್ಸ್ತೈತೆ ನಾಯಕತ್ವ, ಈ ಕೇಂದ್ರದ ನಾಯಕತ್ವ ಕಮಾಂಡ್ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನನಗನ್ಸ್ತತೆ ಸಿದ್ದರಾಮಯ್ಯನವರು ಇನ್ನಷ್ಟು ಆಟಗಳನ್ನು, ಯಾಕಂದರೆ ಅವರು ಜನತಾದಳ ಎಲ್ಲ ಪಾರ್ಟಿ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಅವ್ರಿಗೆ 5-6 ಪಾರ್ಟಿ ನೋಡಿರೋದ್ರಿಂದ ಕಾಂಗ್ರೆಸ್ಗೆ ಹೆಂಗೆ ಮೂಗ್ದಾರ ಹಾಕಬೇಕು, ಕಾಂಗ್ರೆಸ್ಗೆ ಹೆಂಗೆ ಆಟ ಆಡಿಸ್ಬೇಕು ಇವೆಲ್ಲ ಕಲ್ತಿದ್ದಾರೆ ಅವರು. ಅದರಿಂದ
ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ಸಿನ ಯಾರು ಅಳಬರು ಅಂತ ಇವರೆಲ್ಲ ಇದ್ದಾರೆ, ಪರಮೇಶ್ವರು, ಡಿ ಕೆ ಶಿವಕುಮಾರ್, ಖರ್ಗೆ